ಅಮ್ಮ ರೊಟ್ಟಿ ಪಲ್ಯ ಹಾಕಿ ತಗೊಂಡು ಹೋಗ್ಬಿಟ್ಟೆಪ್ಪ ನೀ ರಾಜು. ನೀನ್ ಬಿಟ್ಟ ಇರೋ ಶಕ್ತಿ ನನಗಿಲ್ಲ, ನನಗ ಮೈಯಾಗ ಕಸಲಿಲ್ಲ. ಏನ್ ಮಾಡ್ಲಿ ರಾಜು? ಯಪ್ಪ ರಾಜು, ಯಾವಾಗ ಬರ್ತೀವೋ ಯಪ್ಪ? ಶ್ರೀ ಗೌರಿ ನಂದನಾ ದೇವಾ ಸಿದ್ಧಿ ಬುದ್ಧಿ ಪ್ರದಾಯಕ ಉತ್ತಿಷ್ಠ ಪ್ರಮಥಾಧೀಶಾ ಉತ್ತಿಷ್ಠ ಗಣನಾಯಕ. ರಾಜು ಅಲ್ಲಿ ಕಾಗುತ್ತೆ ನಡಿ, ಲಗು ಲಗು ಜಳಕ ಮಾಡಿ ಅರ್ಬಿ ಹಾಕೋ. ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ, ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ, ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಯ ಬಲವಾಗಿ. ಕೈ ಬೆರಳಿನ ತುತ್ತಿಗೆ ಆ ದೇವರಿಗೆ ಶರಣು. ಪರೀಕ್ಷಾ ಅಂತಿ ಇವತ್ತ ಚಂದಂಗ್ ಓದಿ ಇಲ್ವಾ? ಸಣ್ಣ ನಮ್ಮಪ್ಪ ಚಂದ ಪರೀಕ್ಷೆ ಬರೋದು, ಪೇಪರ್ ಬರೋದು ಬಾಳ ಮುಂದೆ ದೊಡ್ಡ ಆಫೀಸರ್ ಆಗಿ ಹೋಗ್ತೀನಿ. ಏನು ನಾ ಹೋಗಿ ಕೆಲಸ ಹುಡ್ಕೊಂಡ್ ಬರ್ತೀನಿ. ನೀನು ರಾಜು ಅಲ್ಲ? ನೀನು ವಿಶಾಲ? ರಾಜು ಒಂದದಿಯೋ, ನೀನ್ ನೋಡಿ ಬಹಳ ದಿನ ಆಯ್ತಿ. ಏನ್ ಮಾಡುದಪ್ಪ, ನಂದು SSLC ಆದ್ಮೇಲೆ ನಮ್ಮ ಅಪ್ಪಾರ್ ತಿಳ್ಕೊಂಡ್ರು. ಅದಕ್ಕೆ ಈಗ ನಾವ್ ಮನ್ಯಾಗನ ಕುಂತ ಅದನ್ಪ. ಹೌದಾ ರಾಜು? ಹಂಗಾದ್ರೆ ನಿನ್ ಜೊತೆ ಸ್ವಲ್ಪ ಮಾತಾಡೋದೈತಿ, ಕುಂದ್ರ ಬಾ. ಆಯ್ತಪ್ಪ ರಾಜು, ನಿನ್ ಪ್ರಾಬ್ಲಮ್ ಎಲ್ಲ ನನಗೆ ಅರ್ಥ ಆಯ್ತು. ಆದ್ರೆ ನೀ ಏನ್ ಮಾಡ್ಬೇಕಂತ ಮಾಡಿ? ಉಪ್ಪ ದೋಸ್ತ, ನಿನಗ್ ಬಾಳ ಸಲ ನೆನ್ಸಿನ್ ನಾನ. ಪೂರಾ ಕಂಡೇ ಇಲ್ಲಲ್ಲ, ಎಲ್ಲಿ ಇರ್ತೀನಿ ಈಗ? ಹೌದಪ್ಪ ರಾಜು, ನಾನು 7 ವರ್ಷ ಆಯ್ತಿ ದುಬೈದಾಗ ಕೆಲಸ ಮಾಡಾಕತ್ತೀನಿ. ನನಗಂಗೆ ಕೆಲಸ ಇಲ್ಲ, ನಾನು ಎಲ್ಲಾರ ಕೆಲಸ ನೋಡ್ಬೇಕಂತ ಹೊಂಟಿದ್ನಿ. ಅಷ್ಟ್ರಾಗ ನೀ ಬಂದ್ ಬೆಟ್ಟ. ರಾಜು, ನೀನ್ ಚಿಂತೆ ಮಾಡಕ್ ಹೋಗ್ಬೇಡ. ನೀವ್ ಹೂ ಅಂದ್ರ ದುಬೈಕ ನಾ ಕರ್ಕೊಂಡು ಹೋಗ್ತೀನಿ. ನೀನ್ ಪಾಸ್ಪೋರ್ಟ್ ವ್ಯವಸ್ಥೆ ಸುಧಾ ನಾನ ಮಾಡಿಸ್ತೀನಿ. ಸಮಾಧಾನ ತಗೋಪ್ಪ ರಾಜು, ಸಮಾಧಾನ ತಗೋ. ವಿಶಾಲ, ಎಂತ ಮಾತು ಹೇಳಿಪ್ಪ ನೀನ್ ನನಗ. ನೀನ್ ನನ್ನ ಪಾಲಿಗೆ ದೇವರಾಗಿ ಬಂದು ನೋಡಪ್ಪ. ನೋಡಪ್ಪ ರಾಜು, ಏನು ನನ್ನ ತೆರೆಯಾಗ ನಿನಗೆ ಹೆಲ್ಪ್ ಮಾಡ್ಬೇಕಂತ ಬಂತೆ, ಅದ್ರ ಬಗ್ಗೆ ನೀ ಏನ್ ವಿಚಾರ ಮಾಡಕ್ ಹೋಗ್ಬೇಡ. ಹೌದಪ್ಪ ವಿಶಾಲ, ನೀ ಹುಟ್ಟಿದ ಅರ್ಬಿ ಬಿಟ್ರ ಮತ್ತ ಅರಿಬಿಲ್ಲ ನನ್ನ ಕಡೆ. ನೀ ದುಬೈಕ್ ಹೋಗೋದಂತಿ, ಹೆಂಗ್ ಹೋಗುದಪ್ಪ ದುಬೈಕ? ನೋಡ್ ರಾಜು, ಅರ್ಬಿ ಬಗ್ಗೆ ನೀ ಏನ್ ಚಿಂತೆ ಮಾಡಕ್, ಅರಿಬಿ ಸಾಕಷ್ಟು ಅದಾವ. ನನ್ ಅರ್ಬಿ ನಾ ಕೊಡ್ತೀನಿ. ನೀ ರೆಡಿ ಆಗು, 20ನೇ ತಾರೀಕಿಗೆ ಹೋಗ್ಬಿಡು.
ಹೌದಪ್ಪ, ನೀ ಅರ್ಬಿ ಕೊಡ್ತೀನಿ ಅಂತ ಹೇಳಿ ನಮ್ಮ ಅವ್ವ ಒಪ್ಪಬೇಕಲ್ಲ. ನಮ್ಮ ಅವ್ವ ಎಲ್ಲಿ ನನಗೆ ಒಂದ್ ದಿವಸ ಬಿಡಂಗಿಲ್ಲ. ಅದನ್ನ ಯಾಕೆ ವಿಚಾರ ಮಾಡ್ತೀವೋ? ನಿಮ್ಮ ಅವ್ಗೂ ನಾನು ಹೇಳ್ತೀನಿ. ಬಾರ ಮಗನ ರಾಜು, ಯಾಕೋ ಬಾಳ ಖುಷಿ ಇದೆಯಲ್ಲ ಯಪ್ಪ. ಯಜಮಾನ್ರ ವಿಶಾಲಪ್ಪಾರ ಆರಾಮದಿರಿಪ್ಪ ನೀವು? ಆರಾಮ್ ನೋಡ್ರಿ ಮಾರ. ಯವ್ವ, ನನಗ್ ನೌಕರಿ ಸಿಕ್ತಿದೆ. ವಿಶಾಲ ನಮ್ ದೋಸ್ತ ಅವ ದುಬೈ ಕಿಟ್ಟಾನಂತ, ಅಲ್ಲಿ ದೊಡ್ಡ ಪಗಾರ ಐತಂತ. ಅವ ನನಗ್ ನೌಕರಿಗೆ ಕರ್ಕೊಂಡ್ ಹೊಂಟಾನ್ಬೇ. ಹೌದಾ ಯಪ್ಪ? ನನಗ ಬಾಳ ಖುಷಿ ಆತ್ ನೋಡ್ ನನ್ ಮಗನ. ನೋಡ್ರಿ ಮಾರ, ನೀವೇನ್ ಟೆನ್ಷನ್ ಮಾಡಕ್ ಹೋಗ್ಬೇಡ್ರಿ. ರಾಜನ್ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಐತಿ ಅಷ್ಟು ನನ್ಗೂ ಪ್ರೀತಿ ಐತಿ. ಅವ್ನ್ ಕರ್ಕೊಂಡ್ ಹೋಗಿ ದುಬೈದಾಗ ಕೆಲಸ ಹಚ್ಚಿಸಿ 1 ತಿಂಗಳ ನಂತರ ಕರ್ಕೊಂಡ್ ಬಂದ್ ನಿಮ್ಗೆ ಪೆಟ್ ಮಾಡಿಸ್ತೀನಿ. ನೀವೇನ್ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ವಿಶಾಲಪ್ಪಾರ, ನನಗ 15 ವರ್ಷಕ್ಕಿದ್ದಾಗ ಮದ್ವಿ ಮಾಡ್ಯಾರ. ಮದ್ವಿ ಆಗಿ 20 ವರ್ಷ ಆದ್ಮೇಲೆ ನನ್ ಮಗ ರಾಜು ಹುಟ್ಟ್ಯಾನ್ರಿ. ಅವನಿಗೀಗ 30 ವರ್ಷ ರೀ. ಈಗ ನೋಡಿದ್ರ ನೀವು ಎಲ್ಲೋ ಕೆಲ್ಸಕ್ಕೆ ಹಚ್ತಿರತ್ತ ಕರ್ಕೊಂಡ್ ಹೊಂಟೀರಿ. ಮದ್ವಿ ಮಾಡಾರ್ದ ಹರೇದ್ ಮಗನ್ನ ಎಲ್ಲೋ ಕಳಿಸಿದ ಅನ್ನೋ ಅಪವಾದ ನನ್ ಮ್ಯಾಗ ಬರ್ತೈತಿಪ್ಪ. ಈಗ ನೋಡಿದ್ರ ನೀ ಹಿಂಗಂತಿ, ಮುಂದ್ ಏನ್ ಮಾಡ್ಲಿ ನಾನ? ಅಪವಾದ ಹೊತ್ಕೊಂಡ್ಕೊಂಡ್ರಲ್ಲ. ಅಮ್ಮಾರ, ನೀವ್ ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅವ್ನು ಕರ್ಕೊಂಡ್ ಬಂದ್ ಹೊಳಿ ಬಿಡು ಜವಾಬ್ದಾರಿ ನಂದು. ಆತಪ್ಪ, ನಿನ್ ನಂಬಿಕೆ ಮ್ಯಾಗ ಕಳಿಸ್ತೇನೆ ನೋಡಿಪ್ಪ ನಾನು. ಯವ್ವ, ಬರ್ತೀನ. ನಿನ್ನ ಬಿಟ್ಟು ನಾ ಯಾಕೆ ಹೋಗ್ಲಿ ಬೇ? ಹೂನಪ್ಪ. ನೋಡ್ಪ ರಾಜು, ನೀನು 20ನೇ ತಾರೀಕಿಗೆ ರೆಡಿ ಆಗ. ಇನ್ನು 4 ದಿವಸ ಉಳಿತಿ. 20ನೇ ತಾರೀಕಿಗೆ ಹೋಗ್ಬಿಡುನು. ಆಯ್ತು, ಹೋಗ್ಬಿಡು. ಆಯ್ತು ವಿಶಾಲಪ್ಪನವ್ರ, ನಾನು ಎಲ್ಲಾ ಸಜ್ಜು ಮಾಡಿ ಕಳಿಸ್ತೇನೆ ತೋರಿ. ಆಯ್ತು, ಕಳ್ಸು. ಇದೇನು ಇದು ಭಾರಿ ಡಿಫ್ರೆಂಟ್ ಐತ್ಲಾ. ಇದು ಏನಿದು? ನೋಡ್ಪ ರಾಜು, ಇದು ನಮ್ಮ ವಿಶ್ವದೊಳಗ ಭಾರಿ ದೊಡ್ಡ ಹೋಟೆಲ್. ಇದರ ಹೆಸರ ಬುರ್ಜ್ ಖಲೀಫಾ ಅಂತ ಹೇಳಿ. ಹಾ, ಏನ್ ಮಾಡಾಕತ್ತೀಪ? ಹಾ ಆಯ್ತು, ನಾಳೆಗೆ ಮುಂಜಾನೆ ಬೆಳಗ್ಗೆ ಜಲ್ದಿ ಬಂದ್ಬಿಡಂಗಾರ. ಹಾ, ಡ್ಯೂಟಿಗೆ ಹಾಜರಾಗ್ಬಿಡಂತೆ. ಓಕೆ ಓಕೆ. ಹಾ, ಆಯ್ತು ಆಯ್ತು ಆಯ್ತಪ್ಪ. ಹೆಂಗಪ್ಪ ರಾಜು, ದುಬೈ ನಿನಗೆ ಹಿಡಿಸ್ತೇನೆ ಇದು? ಬಹಳ ಚಲೋ. ಹೌದಾ? ಹಲೋ, ನೀವು ಕನ್ನಡ ಮಾತಾಡ್ತೀರಲ್ಲ, ಕನ್ನಡದವರಾ? ಹೌದು ಸರ್. ಹೌದಾ? ಬರ್ರಿ, ಟೀ ತಗೋಬರ್ರಿ. ಇಲ್ಲ ಇಲ್ಲ ಇಲ್ಲ, ಬರ್ರಿ ಬರ್ರಿ. ಏನು ಪರವಾಗಿಲ್ಲ, ಬಹಳ ಖುಷಿ ಆಯ್ತು. ಸಾಕು ಹೇಗೆ? ಯಾವಾಗ ಬರ್ತೀಯೋ ಏನೋ. ಧೀರನ
ಯವ್ವಾ ಯಾರಪ್ಪ ನೀನು? ಈ ಮನಿ ಬಸಮ್ಮನ ಮಗಾರೇ. ನೀ ಮನುಷ್ಯ ಅದೀವ ದನ ಏನಾದಿ ನೀನು? ಏ ಮಾರ ನೀ ಹೋಗಿ 10 ವರ್ಷ ಆತ. ಎಲ್ಲಿ ಹೋಗಿದ್ದೀಯ? ಎಲ್ಲಿದ್ದೀನಿ? ನಿಮ್ಮವ್ವ ನಿನ್ನ ಸಲುವಾಗಿ ಹತ್ತಿತ್ತು ಮರ ಎಲ್ಲಿ ಹೋಗಿದ್ದೀನಿ? ನಾನಾರೇನ್ ಮಾಡ್ಲಿಪ್ಪ, ನಮ್ಮ ದೋಸ್ತ ದುಬೈದ ಕೆಲ್ಸಕ್ಕಂತ ಕರ್ಕೊಂಡು ಹೋದ. ಅಲ್ಲೇ 10 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರು, ನನ್ನ ಬಿಡಲಿಲ್ಲ. ನಿಮ್ಮವ್ವ ನನ್ನ ಮಗ ಇಂದ ಬರ್ತಾನ ನಾಳೆ ಬರ್ತಾನ ಅಂತೇಳಿ ದಿನ ಕಾಯ್ಕೊಂತಾನ ಕುಂತಿದ್ಲ. ಏ ನಿಮ್ಮವ್ವ ಸತ್ತ 5 ವರ್ಷ ಆತ. ಈಗ ಬಂದವಲ್ವ ಹುಚ್ಚಿ ನೀನ? ಮುಕ್ಕೋಟಿ ದೇವರು ತಾಯಿ ಪಾದಲಿರುವರು, ಕೈ ಮುಗಿದು ಬೇಡಯ್ಯ ನೀನು. ಸಮಯ ದರಿದ್ರಿಯವಳು ಅವ್ವ ನನ್ನವ್ವ, ಅವ್ವ ನನ್ನವ್ವ. ಸತ್ತ ಬಳಕ ಸಿಗಿ ತೊಂಬಂದ್ ಏನ್ ಮಾಡವ ಅದನ್ನ? ಆಗಿದ್ದು ಆಗೋಯ್ತು, ಏನ್ ಮಾಡಕ್ಕಾಗ್ತೈತಿ? ಯಾಕೆ ಇಷ್ಟು ತ್ರಾಸ ಮಾಡ್ಕೊಳತ್ತೀರಿ? ಯವ್ವ, ನಾ ನಿನ್ನ ಮಗ ಆಗಿ ಸತ್ತಂಗ ಆತಲ್ಬಿ ಯವ್ವ. ಈ ಬಿಡ್ರಿ, ಅವ್ವ ಕಳ್ಕೊಂಡ್ಮೇಲೆ ಮತ್ತೆ ಸಿಗ್ತಾಳೇನು? ಯವ್ವ ನನಗೆ ಕ್ಷಮಿಸ್ಬಿಡಿ ಬಿ. ನಾ ರೊಕ್ಕ ರೊಕ್ಕ ಅಂತೇಳಿ ರೊಕ್ಕದ ಅಮ್ಮಲ್ಲಿ ಆಗಿ ನೀನು ಮರ್ತು ಬಿಟ್ಬಿ ಯವ್ವ. ಸಮಾಧಾನ ಮಾಡ್ಕೊಡ್ರಿ. ಈಗ ನನ್ನ ಕಡೆ ಭಾಳ ರೊಕ್ಕ ಐತಿ ಬೇ ಯವ್ವ. ಆ ರೊಕ್ಕದ್ನ ನಿನಗೇನು ಕೊಂಡ್ಕೊಳಕ್ ಆಕೈತಿ ಏನ್ ಬೇ ಯವ್ವ? ಯವ್ವ ನೋಡ್ಪ ರಾಜಣ್ಣ, ಈಗ ಆಗಿದ ಆಗೋತ್ತ. ಇದ ನಿಮ್ಮ ಅವ್ವನ ಮನಿ ಐತಿ. ಆ ಮನಿ ಹೊಸದ್ ಕಟ್ಟಿ ಗ್ಯಾಸ 4 ಮಂದಿಗೆ ಒಬ್ಲಿಂಗ್ ಊಟ ಹಾಕ. ಅವಾಗ ನಿಮ್ಮ ಅವ್ವನ ಆತ್ಮಕ್ ಶಾಂತಿ ಸಿಗ್ತೈತಿ. ಆತಳಪ್ಪ, ನೀ ಹೇಳ್ದಂಗ ಮಾಡ್ತಾನ. ಭಾಳ ಚಲೋ ಹೇಳಿದ್ ನೋಡು. ನಿಮ್ಮ ಮನೆ ಕಟ್ಟಿಸಿ 4 ಮಂದಿಗೆ ಊಟ ಹಾಕೇ ಬಿಡ್ತಾನೆ. ಆತ್ ನೋಡ್ಪ, ಭಾಳ ಚಲೋ ಆತ್ ನೋಡ್ಪ.